ಹಿಂಗೆ ರೆಡಿ ಆಯಿತು. ಸ್ಯಾಂಡ್ವಿಚ್, ಮ್ಯಾಂಗೋ, ಕ್ಯೂಕ್ಯೂಬರ್. ಫುಲ್ ಉದ್ರೆ ಹೋಗ್ಬಿಟ್ಟಿದೆ. ನನಗೆ ಯಾವಾಗಲೂ ಹಂಗೆ ಚಿಕ್ಕದ್ರಿಂದ ರೈಸ್ ಕೊಟ್ಬಿಡ್ತೀನಿ. ಮಧ್ಯಾಹ್ನಕ್ಕೆ ಏನು ತಿಂತಾರೆ ಅದನ್ನು. ಇದು ಮಗ 5th ಸ್ಟ್ಯಾಂಡರ್ಡ್ಗೆ ಹೋಗ್ತಿದ್ದಾನೆ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಆದಿದು ಫಸ್ಟ್ ಡೇ ಸ್ಕೂಲ್. ಸೊ ಬೇಗನೆ ಸ್ಟಾರ್ಟ್ ಆಗಿದೆ. ಆದಿವಾಗಲೇ 6:30 ಆಯಿತು ಟೈಮ್. ಎದ್ದು ಬಿಸಿನೀರು ಗೀ ಎಲ್ಲ ತಿಂದು ಅವನು ಬೆಡ್ ರೆಡಿ ಮಾಡ್ತಾ ಇದ್ದಾನೆ. ಹಾಯ್. ಇನ್ನೊಂದು ಸ್ನಾನ ಮಾಡ್ಕೊಂಬರ್ತಾನೆ. ಅವನಿಗೆ ತಿಂಡಿ ಕೊಡಬೇಕು, ಬಾಕ್ಸ್ ರೆಡಿ ಮಾಡಬೇಕು. 8:30ಗೆ ಸ್ಕೂಲ್ಗೆ ಹೋಗ್ತಾನೆ. ಸಾಂಬಾರು, ಇದು ಗೋರಿಕಾಯಿ ಪಲ್ಯ, ಅನ್ನ. ಇವತ್ತು ಲಂಚ್ಗೆ ಬಂದವನು ಸ್ಯಾಂಡ್ವಿಚ್ ಕೇಳಿದ್ದಾನೆ. ಸ್ನ್ಯಾಕ್ಸ್ಗೆ ಮ್ಯಾಂಗೋ ಬೇಕು ಅಂತ ಕೇಳಿದ್ದಾನೆ. ಸೊ ರೆಡಿ ಮಾಡಿಕೊಟ್ಬಿಟ್ರೆ ಬೆಳಿಗ್ಗೆ 9 ಗಂಟೆಗೆ ಫುಲ್ ಎಲ್ಲ ಕೆಲಸನೂ ಮುಗ್ದೋಗುತ್ತೆ. ಅಭಿ ಆಲ್ರೆಡಿ ಕಾಲಲ್ಲಿದ್ದಾನೆ. ಸೊ ಎಲ್ಲ ಪ್ರಾಪರಾಗಿ ನಡೀತಾ ಇದೆ. ಇವತ್ತು ಸ್ಕೂಲ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಬಾಸ್. ಯೂನಿಫಾರ್ಮ್ ಅವನಿಗೆ ಸೆಟ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಕಲರ್ ಡ್ರೆಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಇದು ಇವತ್ತದ್ದಲ್ಲ, ಮೋಸ್ಟ್ ಆಫ್ ದಿ ಟೈಮ್ ಇದೇ ಥರ ಮಡ್ಚಿಟ್ಕೊಳ್ತಾನೆ. ಕೆಲವೊಂದು ಸರಿ ಅವನಿಗೆ ಮೂಡ್ ಸರಿ ಇಲ್ಲ ಅಂದರೆ ರಾತ್ರಿ ಹೊತ್ತು ಮಾಡ್ಕೊಳ್ಳಲ್ಲ, ಬೆಳಿಗ್ಗೆ ಹೊತ್ತು ಮಾಡ್ಕೊಳ್ತಾನೆ. ಪ್ರಾಪರಾಗಿ ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ 6:30 ಎದ್ದರೆ 7 o'clock ಅವ್ನು ರೆಡಿಯಾಗಿ ಬರ್ತಾನೆ. 7 o'clock ತಿನ್ನಿಸ್ಬಿಟ್ರೆ 7:30 ಅಷ್ಟರಲ್ಲೇ ಅವನದೆಲ್ಲ ಕೆಲಸ ಮುಗಿಯುತ್ತೆ. ಇನ್ನು ಅರ್ಧ ಗಂಟೆ ಫುಲ್ಲು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಇಲ್ಲ ಕ್ರಿಕೆಟ್ ಆಡ್ತಾನೆ, ಇಲ್ಲ ಏನಾದರೂ ಮಾತಾಡ್ತಾನೆ. ಆಮೇಲೆ ಸ್ಕೂಲ್. ಆದಿವ್ಗೆ ಈಗ ಟಿಫನ್ ಟೈಮ್. ಆದಿವ್ಗೆ ಟಿಫನ್ಗೆ ಬಂದು ಬ್ರೆಡ್ ಕೊಡೋದ್ರಿಂದ ನಾನು ಯಾವಾಗಲೂ ಮಾರ್ನಿಂಗ್ ರೈಸ್ ಕೊಟ್ಬಿಡ್ತೀನಿ. ಮಧ್ಯಾಹ್ನಕ್ಕೆ ಏನು ತಿಂತಾರೆ ಅದನ್ನು. ಇದು ಒಂದು ಕೊತ್ತವರಂಗ, ಗೋರಿಕಾಯಿ ಪಲ್ಯ, ಅನ್ನ, ಸಾರು, ಮೊಟ್ಟೆ ಮಾತ್ರ ಕಂಪಲ್ಸರಿ ಎವ್ರಿ ಡೇ ವಿತ್ ಹನುಮಾನ್ ಚಾಲೀಸ. ಟಿಫನ್ಗೆ ರೆಡಿ ಆಯಿತು. ಸ್ಯಾಂಡ್ವಿಚ್, ಮ್ಯಾಂಗೋ, ಕ್ಯೂಕ್ಯೂಬರ್. ಟಿಫನ್ ಅಲ್ಲ, ಇದು ಲಂಚ್ ಆ್ಯಂಡ್ ಬಾಟಲ್. ನನ್ನ ಮಗ 5th ಸ್ಟ್ಯಾಂಡರ್ಡ್ಗೆ ಹೋಗ್ತಿದ್ದಾನೆ. ಫಸ್ಟ್ ಡೇ. ಬಾಯ್ ಮಗನೆ. போட்டேனே அலைஞ்சு சின்னொரு வாட்டி ப்ரே பண்ணிக்கோ தங்கோ. ஹாவ் எ குட் டே. நியூ ஷூ, ಸ್ಕೆಚಸ್. ಹ್ಯಾವ್ ಎ ಗುಡ್ ಡೇ ಮಗನೆ. ಅಲ್ಲ ಮಗನೆ, ಫಿಫ್ತ್ ಸ್ಟ್ಯಾಂಡರ್ಡ್ ಹೋಗ್ತೀಯ. ನಮ್ಮ ನೀನು. ಬಾಯ್ ಬಾಯ್ ತಾತ. ಬಾಯ್ ಬಾಯ್ ಮಗನೇ. ಹೆಡ್ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಟೂ ಡೇ, ಇನ್ನಿಗೆ 3rd ಡೇ ಆ್ಯಕ್ಚುಲಿ. ನನಗೆ ಆಯಿಲಿ ಸ್ಕ್ಯಾಲ್ಪ್ ಇರೋದ್ರಿಂದ ಅದು 2 days ಆಯ್ತಿದ್ದಂಗೆ ಫುಲ್ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಚಿಕ್ಕದಲ್ಲಿರ್ಬೇಕಾದ್ರೆ, ಕಾಲೇಜಲ್ಲಿರ್ಬೇಕಾದ್ರೆ ಡೈಲಿ ಎಣ್ಣೆ ಹಚ್ಕೊಂಡೇ ನಾನು ಸ್ನಾನ ಮಾಡ್ತಿದ್ದವಳು. ಆಫ್ಟರ್ ಬೇಬಿ ಅಂದರೆ ಏನು ಚೇಂಜ್ ಆಗುತ್ತೋ ಬಾಡಿಲೇ, ಇಲ್ಲ ಕ್ಲೈಮೇಟ್ ಚೇಂಜ್ ಆಗುತ್ತೋ ಏನು ನನಗೆ ಗೊತ್ತಿಲ್ಲ. ಬಟ್ ಈಗ ಎಣ್ಣೆ ಹಚ್ಕೊಂಡ್ರೆ ನನಗೆ ಡ್ಯಾಂಡ್ರಫ್ ಬರುತ್ತೆ. ಫಸ್ಟೆಲ್ಲ ನಾನು ಆಡ್ಕೋತಿದ್ದೆ, ಎಣ್ಣೆ ಹಚ್ಕೊಂಡ್ರೆ ಡ್ಯಾಂಡ್ರಫ್ ಹೋಗುತ್ತೆ, ಹೆಂಗೆ ಡ್ಯಾಂಡ್ರಫ್ ಬರುತ್ತೆ ಅಂತ. ಬಟ್ ನಾನು ಫೇಸ್ ಮಾಡಿದ್ಮೇಲೆ ಈಗ ನನಗೆ ಗೊತ್ತಾಗ್ತಿರೋದು, ಎಣ್ಣೆ ಹಚ್ಕೊಳ್ತಿದ್ದಂಗೆ ಇನ್ನೂ ಸ್ಕ್ಯಾಲ್ಪ್ ಬಂದು ಡ್ರೈ ಆಗುತ್ತೆ. ಹಂಗೆ ಅಂದ್ಬಿಟ್ಟು ನಾನು ಹಚ್ಕೊಳ್ದಂಗೆ ಇರಲ್ಲ. ಒನ್ಸ್ ಇನ್ ಎ ವೈಲ್ 15 days ಒಂದ್ಸಾದ್ರೂ ನಾನು ಖಂಡಿತ ಹಚ್ಕೊಳ್ತೀನಿ. ನಾನು ಬಂದು ನೀಲಭೃಂಗಾದಿ ತೈಲಂ ಹಚ್ಕೊಳ್ಳೋದು, ಇಲ್ಲ ಅಂದರೆ ವರ್ಜಿನ್ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತೀನಿ. ತುಂಬ ಹೇರ್ ಫಾಲ್ ಆಗ್ತಾಯಿದೆ. ನೀವು ನಂಗೆ ಕೆಲವೊಂದು ವೀಡಿಯೋಗಳಲ್ಲಿ ನೋಡಿರ್ಬೋದು. ಇಲ್ಲೆಲ್ಲ ನನಗೆ ಫುಲ್ ಉದ್ರೆ ಹೋಗ್ಬಿಟ್ಟಿದೆ. ನನಗೆ ಯಾವಾಗಲೂ ಹಂಗೆ ಚಿಕ್ಕದ್ರಿಂದ ನನಗೆ ಹೇರ್ ಫಾಲ್ ಆಗುತ್ತೆ ಅಂದರೆ ಫಸ್ಟ್ ಕಾಣಿಸೋದೇ ಇಲ್ಲಿ, ಇವೆರಡು ಜಾಗದಲ್ಲಿ ಕೂದಲು ಹೊಟ್ಟೋಗ್ಬಿಡುತ್ತೆ. ಸೊ ನಾನು ಅದಕ್ಕೆ ನೀಲಭೃಂಗಾದಿ ಯೂಸ್ ಮಾಡ್ತಾ ಇರೋದು. ಕೋಟಕಲ್ದು ಇದು ನಮ್ಮ ಮನೇಲಿ ಅಪ್ಪ ಕೇರಳದವ್ರಾಗಿರೋದ್ರಿಂದ ಮನೇಲಿ ನೋವಿಗೆ ಒಂದು ಕೋಟಕಲ್ದ ಆಯಿಲ್, ಸ್ಕಿನ್ನಿಗೆ ಆಯಿಲ್, ತಲೆಗೆ ಎಲ್ಲದಕ್ಕೂ ಕೋಟಕಲ್ಲಿಂದನೇ ನಮ್ಮಪ್ಪ ಆ್ಯಕ್ಚುಲಿ ತರಿಸೋದು.
ಇದನ್ನ ಹಚ್ಕೊಂಡ್ರೆ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತ ಹೇಳ್ತಾರೆ. ಹೌದು, ಇದು ನಿಮ್ಗೆ ಬೇಕು ಅಂದರೆ ನಾನು ಲಿಂಕು ಹಾಕಿರ್ತೀನಿ. ಇದು ಆ್ಯಡ್ ಎಲ್ಲ ಇಲ್ಲ, ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತಾ ಇರೋದು. ಎಷ್ಟು ತಲೆ ಕಡಿಯುತ್ತೆ ಅಂದರೆ ಅಮ್ಮ ಆಗಲ್ಲ. ಏನೂ ಬಾಚಿಲ್ಲ, ಎಣ್ಣೆ ಚಿಕ್ಕ ಇಷ್ಟು ಕೂದಲು ಉದ್ರೈತೆ. ಇನ್ನು ಸ್ನಾನ ಎಲ್ಲ ಮಾಡಿದಾಗೆಲ್ಲ ಅಷ್ಟು ಉದುರುತ್ತೆ, ಸ್ನಾನ ಮಾಡಿ ತಲೆ ಬಚ್ಕೊಂಡಾಗ ಇನ್ನೂ ಅಷ್ಟು ಉದುರುತ್ತೆ. ಏನಂತ ಗೊತ್ತಿಲ್ಲ, ಸಮ್ಟೈಮ್ಸ್ ಸಿಕ್ಕಾಪಟ್ಟೆ ಉದುರುತ್ತೆ, ಸಮ್ಟೈಮ್ಸ್ ಕಮ್ಮಿ ಆಗುತ್ತೆ, ದೇವ್ರಿಗೆ ಮಾತ್ರ ಗೊತ್ತು. ಈ ಊಟ, ಹಾರ್ಮೋನ್ ಇಂಬ್ಯಾಲೆನ್ಸ್, ಡಯಟ್, ಲೈಫ್ ಸ್ಟೈಲ್ ಎಲ್ಲನೂ ಬಿಟ್ಟು ಒಂದು ಏಜಿಂಗ್ ಅಂತ ಒಂದು ಇರುತ್ತಲ್ಲ, ಅದಕ್ಕೂ ಕೂದಲು ಉದುರುತ್ತೆ ಅನಿಸುತ್ತೆ. ಬಟ್ ಇದನ್ನೆಲ್ಲ ನೋಡ್ಬೇಕಾದ್ರೆ ನನಗೆ ಕೂದಲೇ ಬೆಳೆಸೋದು ಬಿಡ, ಕಟ್ ಮಾಡಿಬಿಡೋಣ ಅನಿಸುತ್ತೆ. ಉದ್ದುದ್ದ ಕೂದಲು ಮನೆಯೆಲ್ಲ ತಿರ್ಗಾಡ್ತಿದ್ರೆ ಏನೋ ಒಂಥರ ಹಿಂಸೆ ಅಂದ್ಕೊಳ್ತೀನಿ. ತುಂಬ ಕೂದಲು ಉದುರು ಬಿಟ್ರೆ ಕಟ್ ಮಾಡಿಸ್ಬಿಡೋಣ ಅತ್ಲಗಿ ಅಂತ. ಗೊತ್ತಿಲ್ಲ ನಾನು ಯಾವಾಗ ತಲೆ ಕೆಟ್ಟಿ ಕಟ್ ಮಾಡಿಸ್ತೀನಿ ಅಂತಾನೆ. ಅದೇ ಫಸ್ಟ್ ಡೇ 5th ಸ್ಟ್ಯಾಂಡರ್ಡ್ ಹೆಂಗಿತ್ತು? ಸಖತ್ತಾಗಿತ್ತಾ? ಫುಲ್ ಗೇಮ್ಸ್. ಹೊಸ ಸ್ಟೂಡೆಂಟ್ ಯಾರಾದರೂ ಬಂದಿದ್ದಾರಾ? 3 ಸ್ಟೂಡೆಂಟ್ಸ್. ಹಾಫ್ ಸೆಕ್ಷನ್ ಇದು ಕಟ್ ಮಾಡಿದ್ದಾರೆ ಹಾಫ್. ಹೌದಾ? ಎ ಬಿ ಸೆಕ್ಷನ್. ನೀನೇನ ಬಿನಾ? ಬಿ. ಆದಿತ್ಯ. ತುಂಬ ದಿನ ಆಯಿತು ನಮ್ಮ ಚೆನ್ನೈ ಸ್ಪೆಷಲ್ ಮುಗಿಲ್ ಸೂಪ್ ಕುಡಿದು ನಾವು ಇವತ್ತು ಆರ್ಡ್ರ್ ಮಾಡಿದ್ದೀವಿ. ಆದಿ ಸುಟ್ಕೊಂಡ ಬೈನ. ಆದಿ ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದಕ್ಕೆ ಅಂತ ಏನದು ತರಿಸಿದ್ದೀವಿ ಸೆಲೆಬ್ರೇಷನ್ಗೆ, ಫಸ್ಟ್ ಡೇ ಸ್ಕೂಲ್ಗೆ. ஆல்மோஸ்ட் வந்து 10 இயர்ஸா வந்து அம்மு 10 இல்ல 12 நம்ம மதுவே ஆகி 11 இயர்ஸ் 11 இயர்ஸா ಆಗಿಲ್ಲ ಇನ್ನು 11 ಇಯರ್ಸ್ ಆಯ್ತು ಡೇ ಅವನಿಗೆ 10 ಆಯ್ತು 12 ಆಗಬಹುದು 12th anniversary. ಸೊ 11 ಇಯರ್ಸ್ வந்து ಇದು ಅಮ್ಮು ಟೇಸ್ಟ್ ಮಾಡ್ತಾ ಇದ್ದಾಳೆ. ಸಕ್ಕದಾಗಿರುತ್ತೆ. ಈ ತರ ನಮ್ಮ ಕರ್ನಾಟಕದಲ್ಲಿ ಸಿಗೋದೇ ಇಲ್ಲ ಸೂಪ್. ಇದನ್ನ ಮುಗಿಲ್ ಸೂಪ್ ಅಂತಾರೆ. ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಅಭಿನೂ ನಾನು ಆಫೀಸ್ಗೆ ಹೋಗ್ಬಿಟ್ಟು ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ತಿದ್ವಿ. ಬರ್ಬೇಕಾದ್ರೆ ಶಾಪ್ಗೆ ಹೋಗಿ ಡೈರೆಕ್ಟ್ ಆಗಿ ಬಿಸಿ ಬಿಸಿ ಇನ್ನೂ ಜಾಸ್ತಿ ಆ ಬಿಸಿ ಬಿಸಿ ಬಿಸಿಲು ಬೇವು ಹಿಡಿತಿರುತ್ತೆ, ಬಿಸಿ ಬಿಸಿ ಸೂಪ್ ಕುಡಿತೀವಿ. ಬೇರೆ ಥರನೇ ಟೇಸ್ಟ್, ಸಖತ್ತಾಗಿದೆ. ಅದೀವ್ ಹೆಂಗಿದೆ? ಇದು ಬಂದು ಏನಂದ್ರೆ ಈ ಸೂಪ್ಗೆ ಈ ತರ ಕಾರ್ನ್ ಫ್ಲೇಕ್ಸ್ ಕೊಡ್ತಾರೆ ಹಾಕೊಂಡು ಕುಡಿಯಕ್ಕೆ, ಇಲ್ಲ ಅಂದ್ರೆ ಈ ತರ ಕೊಡ್ತಾರೆ. ಅವ್ರ ಅಮ್ಮ ಅಪ್ಪ ಅಚ್ಚು ಎಲ್ಲರಿಗೂ ಇಷ್ಟ. ಯಾರು ಬಂದ್ರು ನಮ್ಮ ಮನೆಯಿಂದ ಕರ್ನಾಟಕದಿಂದ ಬಿರಿಯಾನಿ, ಈ ಸೂಪ್, ಈ ತರದೆಲ್ಲ ಮ್ಯಾಂಡೇಟ್ರಿ. ಚೆನ್ನಾಗಿದೆ. ನೀವು ಯಾರಾದ್ರೂ ಚೆನ್ನೈಗೆ ಬಂದ್ರೆ ಇಲ್ಲ ಚೆನ್ನೈಲಿ ಯಾರಾದ್ರೂ ಇರೋರು ಈ ವಿಡಿಯೋ ನೋಡ್ತಿದ್ರೆ ಖಂಡಿತ ಮುಗಿಲ್ ಸೂಪ್ ಟ್ರೈ ಮಾಡಿ. ஆஹா கைஸ், ஒரு क्वेश्चन. எந்த மவுஸ் 2 கால்ல நடக்கும்? 2 கால்ல மவுஸா? அம்மா தெரியல. மிக்கி மவுஸ். ஓகே. எந்த டக்கு 2 கால்ல நடக்கும்? டொனால்ட் டக்கு. அது ஏய் எல்லா டக்கு 2 கால்ல நடக்கும். ಸೂಪ್ ಕುಡಿದಾದ್ಮೇಲೆ ಆದಿ ಬಂದು ದೋಸೆ ತಿಂದ, ಪುಡಿ ದೋಸೆ ತಿಂದ ರಾತ್ರಿ. ಈಗ ಟೈಮ್ ಬಂದು 8:30. ಈಗ ಆದಿವಾಗಲೇ ಬ್ರಷ್ ಮಾಡಿಕೊಂಡು ಮಲ್ಕೊಳಕ್ಕೆ ಹೋಗಿದ್ದಾನೆ. ಕಿಚನ್ ನೋಡಿ ಹಿಂಗೆ ಗಲೀಜು ಮಾಡಿ ಇಟ್ಟಿದ್ದೀನಿ. ಇದನ್ನು ಈಗಲೇ ಕ್ಲೀನ್ ಮಾಡಿದ್ರೆ ಉಂಟು, ಇಲ್ಲಾಂದರೆ ಬೆಳಗ್ಗೆ ಫುಲ್ ಟೆನ್ಷನ್ ಆಗೋಗುತ್ತೆ. ಆದಿನ ಮಲಗಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ಳೋದು ಪ್ಲ್ಯಾನ್. ನಾಳೆಗೆ ಏನೇನು ಬೇಕು ಅಂತ ಸರ್ ಬರೆದಿಟ್ಟಿದ್ದಾರೆ ಆಲ್ರೆಡಿ, ಆ್ಯಂಡ್ ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನಂಗೆ ತುಂಬ ರಿವ್ಯೂಸ್ ಬಂದಿದೆ, ಅಕ್ಕ ಒಂದೇ ಕಡೆ ಕೂತ್ಕೊಂಡು ಮಾತಾಡಬೇಡಿ ಅಕ್ಕ, ಡಿಫ್ರೆಂಟ್ ಆಗಿರೋದು ಏನಾದರೂ ತೋರಿಸಿ, ಅಡುಗೆ ಮಾಡಿ ತೋರಿಸಿ ಅಂತ. ಗೈಸ್ ನಿಜ ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತಿದ್ದೀನಿ. ಬಟ್ ಕೆಲಸದ ಮಧ್ಯೆ ಸಮ್ಟೈಮ್ಸ್ ನಾನು ಫೋನೇ ಮರ್ತು ಬಿಡ್ತೀನಿ. ಖಂಡಿತ ಫ್ಯೂಚರ್ ವೀಡಿಯೋಸಲ್ಲಿ ನಾನು ಇಂಪ್ರೂವ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ನಾಳೆ ವಿಡಿಯೋಲಿ ನೋಡೋಣ. ಬಾಯ್.